ನಮಸ್ಕಾರ. ವಿವಿಧ ರೀತಿಯ ರಿವೆಟ್ಗಳೊಂದಿಗೆ ರಿವೆಟಿಂಗ್ ಕುರಿತ ಈ ಸೆಷನ್ಗೆ ಸುಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಸೆಷನ್ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಕೌಂಟರ್ ಸಿಂಕ್ ಹೆಡ್ನೊಂದಿಗೆ ರಿವೆಟಿಂಗ್ಗಾಗಿ ಲೇಔಟ್ ಅಂತರವನ್ನು ಸಿದ್ಧಪಡಿಸುವುದು, ಡ್ರಾಯಿಂಗ್ ಪ್ರಕಾರ ರಿವೆಟಿಂಗ್ಗಾಗಿ ಹೋಲ್ ಅನ್ನು ಗುರುತಿಸುವುದು ಮತ್ತು ಡ್ರಿಲ್ ಮಾಡುವುದು, ರಿವೆಟ್ ಕೌಂಟರ್ ಸಿಂಕ್ ಹೆಡ್ ರಿವೆಟ್, ಫ್ಲಾಟ್ ಹೆಡ್ ರಿವೆಟ್, ಸ್ನ್ಯಾಪ್ ಹೆಡ್ ರಿವೆಟ್ ಮತ್ತು ಪ್ಯಾನ್ ಹೆಡ್ ರಿವೆಟ್ಗಳು. ನಾವು ಮೊದಲು ರಿವೆಟ್ನ ಅನೇಕ ವಿಧಗಳಿಗೆ ಶೀಟ್ ಮೆಟಲ್ ಮತ್ತು ಲೇಔಟ್ ಅಂತರವನ್ನು ಸಿದ್ಧಪಡಿಸುವುದನ್ನು ಕಲಿಯೋಣ. ಸ್ಟೀಲ್ ರೂಲ್ ಮತ್ತು ಸ್ನಿಪ್ ಬಳಸಿ 50x48 ಮಿಲಿಮೀಟರ್ ಗಾತ್ರಕ್ಕೆ ನೀಡಲಾದ ಕಚ್ಚಾ ವಸ್ತುಗಳ 8 ಜಾಬ್ ಪೀಸ್ಗಳನ್ನು ಗುರುತಿಸಿ ಮತ್ತು ಕತ್ತರಿಸಿ. ಮ್ಯಾಲೆಟ್ ಬಳಸಿ ಡ್ರೆಸ್ಸಿಂಗ್ ಪ್ಲೇಟ್ನಲ್ಲಿ ಶೀಟ್ಗಳನ್ನು ಚಪ್ಪಟೆಗೊಳಿಸಿ. ಕೌಂಟರ್ ಸಂಕ್ ರಿವೆಟ್ಗಳಿಗಾಗಿ ಪಿಚ್ = 6 x ರಿವೆಟ್ ವ್ಯಾಸ ಡಿ. ರಿವೆಟ್ ವ್ಯಾಸ 3 ಮಿಲಿಮೀಟರ್ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ಪಿಚ್ = 6 x 3 ಮಿಲಿಮೀಟರ್, ಅದು 18 ಮಿಲಿಮೀಟರ್ಗೆ ಸಮ. ಡ್ರಾಯಿಂಗ್ ಪ್ರಕಾರ ಕೌಂಟರ್ ಸಿಂಕ್ ಹೆಡ್ ರಿವೆಟಿಂಗ್ಗಾಗಿ ಲೇಔಟ್ ಅಂತರವನ್ನು ತಯಾರಿಸಿ. ಡ್ರಾಯಿಂಗ್ ಪ್ರಕಾರ ಸ್ನ್ಯಾಪ್ ಹೆಡ್, ಫ್ಲಾಟ್ ಹೆಡ್ ಮತ್ತು ಪ್ಯಾನ್ ಹೆಡ್ ರಿವೆಟಿಂಗ್ಗಾಗಿ 3 ಜೊತೆ ಮೆಟಲ್ ಶೀಟ್ಗಳ ಲೇಔಟ್ ಅಂತರವನ್ನು ತಯಾರಿಸಿ. ಈಗ ರಿವೆಟ್ ಹೋಲ್ಗಳ ಪಂಚಿಂಗ್ ಮತ್ತು ಡ್ರಿಲ್ಲಿಂಗ್ಗೆ ಹೋಗೋಣ. ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿ ಸೆಂಟರ್ ಮಾರ್ಕ್ ಮೇಲೆ ಪಂಚ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಭಾಗ 1 ಶೀಟ್ ಮೇಲೆ ಎಲ್ಲಾ ಸೆಂಟರ್ ಪಂಚ್ ಮಾಡಿದ ಗುರುತುಗಳ ಮೇಲೆ 3.2 ಮಿಲಿಮೀಟರ್ ವ್ಯಾಸದ ಹೋಲ್ಗಳನ್ನು ಮತ್ತು ಭಾಗ 2 ಶೀಟ್ನಲ್ಲಿ 1 ಸೆಂಟ್ರಲ್ ಹೋಲ್ ಅನ್ನು ಡ್ರಿಲ್ ಮಾಡಿ. ಶೀಟ್ಗಳ ಓವರ್ಲ್ಯಾಪ್ ಅಂಚುಗಳು ಗುರುತಿಸಲಾದ ರೇಖೆಗಳೊಂದಿಗೆ ಹೊಂದಿಕೆಯಾಗುವಂತೆ ಎಲ್ಲಾ ಹೋಲ್ಗಳನ್ನು ಪಂಚ್ ಮಾಡಲಾದ ಶೀಟ್ನ ಭಾಗ 1 ಅನ್ನು ಭಾಗ 2ರ ಮೇಲೆ ಇರಿಸಿ. ಡ್ರಿಲ್ ಮಾಡಿದ ಹೋಲ್ಗಳು ಸಾಲಾಗಿರುವಂತೆ 1 ಮತ್ತು 2 ಭಾಗಗಳನ್ನು ಜೋಡಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸೆಂಟರ್ ಹೋಲ್ನಲ್ಲಿ 3 ಮಿಲಿಮೀಟರ್ ವ್ಯಾಸದ ಕೌಂಟರ್ ಸಿಂಕ್ ಹೆಡ್ ರಿವೆಟ್ ಅನ್ನು ಸೇರಿಸಿ. ಸ್ನ್ಯಾಪ್ ಹೆಡ್, ಫ್ಲಾಟ್ ಹೆಡ್ ಮತ್ತು ಪ್ಯಾನ್ ಹೆಡ್ ರಿವೆಟ್ಗಳನ್ನು ಆಯಾ ವಿನ್ಯಾಸಗಳ ಪ್ರಕಾರ ಸೇರಿಸಲು ಹಿಂದಿನ ವಿಧಾನವನ್ನು ಪುನರಾವರ್ತಿಸಿ. ಈಗ ನಾವು ವಿವಿಧ ರೀತಿಯ ರಿವೆಟ್ಗಳೊಂದಿಗೆ ರಿವೆಟಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಬಾಲ್ ಪೀನ್ ಹ್ಯಾಮರ್ ಬಳಸಿ ರಿವೆಟ್ ಸೆಟ್ನ ಸಹಾಯದಿಂದ ಕೌಂಟರ್ ಸಿಂಕ್ಗಾಗಿ ರಿವೆಟ್ ಹೆಡ್ ಅನ್ನು ರೂಪಿಸಿ. ಈಗಾಗಲೇ ಭಾಗ 1 ಹಾಳೆಯಲ್ಲಿ ಡ್ರಿಲ್ ಮಾಡಲಾಗಿರುವ ಹೋಲ್ಗಳ ಮೂಲಕ ಶೀಟ್ನ ಕೆಳಭಾಗದ ತುಣುಕಿನ ಮೇಲೆ ಉಳಿದ ಹೋಲ್ಗಳನ್ನು ಡ್ರಿಲ್ ಮಾಡಿ. ಕೌಂಟರ್ ಸಿಂಕ್ ಹೆಡ್ ರಿವೆಟ್ ಅನ್ನು ಸೀಟ್ ಮಾಡಲು ಭಾಗ 2ರಲ್ಲಿ ಡ್ರಿಲ್ ಮಾಡಿದ ಹೋಲ್ ಮೇಲೆ ಕೌಂಟರ್ ಸಿಂಕ್ ಪರಿಕರವನ್ನು ಬಳಸಿ. ದೊಡ್ಡ ಗಾತ್ರದ ಡ್ರಿಲ್ ಅನ್ನು ಕೈಯಿಂದ ಡ್ರಿಲ್ ಮಾಡಿದ ಹೋಲ್ಗಳ ಮೇಲೆ ತಿರುಗಿಸುವ ಮೂಲಕ ಹೋಲ್ಗಳನ್ನು ಡಿಬರ್ ಮಾಡಿ. ರಿವೆಟ್ ಸೆಟ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಸಹಾಯದಿಂದ ಸಿಂಗಲ್ ರಿವೆಟೆಡ್ ಲ್ಯಾಪ್ ಜಾಯಿಂಟ್ ಅಂದರೆ ಚೈನ್ ಮಾಡಲು ಕೌಂಟರ್ ಸಂಕ್ ರಿವೆಟ್ಗಳನ್ನು ಸೇರಿಸಿ ಮತ್ತು ರಿವೆಟ್ ಹೆಡ್ಗಳನ್ನು ಒಂದೊಂದಾಗಿ ರೂಪಿಸಿ. ಈಗ ಹೋಲ್ಗಳನ್ನು ಡ್ರಿಲ್ ಮಾಡಿ ಮತ್ತು ಫ್ಲಾಟ್ ಹೆಡ್ ರಿವೆಟ್ಗಳನ್ನು ಸೇರಿಸಿ ಮತ್ತು ರಿವೆಟ್ ಸೆಟ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಸಹಾಯದಿಂದ ಸಿಂಗಲ್ ರಿವೆಟೆಡ್ ಲ್ಯಾಪ್ ಜಾಯಿಂಟ್ ಅಂದರೆ ಚೈನ್ ಮಾಡಲು ರಿವೆಟ್ ಹೆಡ್ಗಳನ್ನು ಒಂದೊಂದಾಗಿ ರೂಪಿಸಿ. ಅದೇ ರೀತಿ
ಹೋಲ್ಗಳನ್ನು ಡ್ರಿಲ್ ಮಾಡಿ ಮತ್ತು ಸ್ನ್ಯಾಪ್ ಹೆಡ್ ರಿವೆಟ್ಗಳನ್ನು ಸೇರಿಸಿ ಮತ್ತು ರಿವೆಟ್ ಸೆಟ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಸಹಾಯದಿಂದ ಸಿಂಗಲ್ ರಿವೆಟೆಡ್ ಲ್ಯಾಪ್ ಜಾಯಿಂಟ್ ಅಂದರೆ ಚೈನ್ ಮಾಡಲು ರಿವೆಟ್ ಹೆಡ್ಗಳನ್ನು ಒಂದೊಂದಾಗಿ ರೂಪಿಸಿ. ಅದೇ ರೀತಿ ಹೋಲ್ಗಳನ್ನು ಡ್ರಿಲ್ ಮಾಡಿ ಮತ್ತು ಪ್ಯಾನ್ ಹೆಡ್ ರಿವೆಟ್ಗಳನ್ನು ಸೇರಿಸಿ ಮತ್ತು ರಿವೆಟ್ ಸೆಟ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಸಹಾಯದಿಂದ ಸಿಂಗಲ್ ರಿವೆಟೆಡ್ ಲ್ಯಾಪ್ ಜಾಯಿಂಟ್ ಅಂದರೆ ಚೈನ್ ಮಾಡಲು ರಿವೆಟ್ ಹೆಡ್ಗಳನ್ನು ಒಂದೊಂದಾಗಿ ರೂಪಿಸಿ. ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು ಕೌಂಟರ್ ಸಿಂಕ್ ಹೆಡ್ನೊಂದಿಗೆ ರಿವೆಟಿಂಗ್ಗಾಗಿ ಲೇಔಟ್ ಅಂತರವನ್ನು ಸಿದ್ಧಪಡಿಸುವುದು, ಡ್ರಾಯಿಂಗ್ ಪ್ರಕಾರ ರಿವೆಟಿಂಗ್ಗಾಗಿ ಹೋಲ್ ಅನ್ನು ಗುರುತಿಸುವುದು ಮತ್ತು ಡ್ರಿಲ್ ಮಾಡುವುದು, ರಿವೆಟ್ ಕೌಂಟರ್ ಸಿಂಕ್ ಹೆಡ್ ರಿವೆಟ್, ಫ್ಲಾಟ್ ಹೆಡ್ ರಿವೆಟ್, ಸ್ನ್ಯಾಪ್ ಹೆಡ್ ರಿವೆಟ್ ಮತ್ತು ಪ್ಯಾನ್ ಹೆಡ್ ರಿವೆಟ್ಗಳು. ಇದು ವಿವಿಧ ರೀತಿಯ ರಿವೆಟ್ಗಳೊಂದಿಗೆ ರಿವೆಟಿಂಗ್ ಮಾಡುವುದರ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇವೆ.